ಕೊರೋನಾ ಎರಡನೇ ಅಲೆ ಬಂದಾಗಿದೆ. ಆ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎರಡನೇ ಅಲೆ ಆರಂಭವಾಗಿದೆ ರಾಜ್ಯದಲ್ಲಿ ಅಂತ. ಯಾಕೆಂದ್ರೆ ದಿನೇ ದಿನೇ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಈಗ 2000 ಗಡಿಗೆ ಬಂದು ತಲುಪಿರುವಂತದ್ದು. ಸೊ ಹೀಗಾಗಿ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಲೇಬೇಕಾಗಿದೆ. ಇದೇ ವಿಚಾರವನ್ನೇ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸುವಂತದ್ದು ಮುಖ್ಯ ಅಂತ. ಇನ್ನು 3 ತಿಂಗಳು ಸೋಂಕು ಹೆಚ್ಚಳ ಇರುತ್ತೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ನಿಯಮ ಪಾಲಿಸದಿದ್ರೆ ಆಪತ್ತು ಗ್ಯಾರಂಟಿ. ಸೋಂಕು ನಿಯಂತ್ರಣಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಸಾರ್ವಜನಿಕರಿಗೆ ಸಚಿವ ಸುಧಾಕರ್ ಅವರು ಮನವಿಯನ್ನು ಮಾಡಿರುವಂತದ್ದು. ಸಭೆ ಸಮಾರಂಭ ಜಾತ್ರೆ ಮದುವೆಗೆ ಕಡಿವಾಣ ಮುಖ್ಯ. ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಇಂದು ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಕೂಡ ಸುಧಾಕರ್ ಅವರು ಹೇಳಿದ್ದಾರೆ. ಕೊರೋನಾ ಎರಡನೇ ಅಲೆಯ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎರಡನೇ ಅಲೆ ಪ್ರಾರಂಭದಲ್ಲಿದ್ದೀವಿ. ಇದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರಿ ಮಾಡೋಣ. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಚರ್ಚೆ ಮಾಡೋನಿದ್ದೇನೆ. ಯಾಕೆ ಅಂತಂದರೆ ಯಾವುದೇ ಚಟುವಟಿಕೆಗಳಿಗೆ ನಾವು ಸ್ವಲ್ಪ ಕಡಿವಾಣ ಹಾಕದೆ ಹೋದರೆ ನಿಜವಾಗಿಯೂ ಕೂಡ ಕಷ್ಟ ಆಗ್ತದೆ ಅಂತೇಳಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಸ್ಪಷ್ಟವಾದಂತಹ ಒಂದು ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ನಾವು ತಜ್ಞರ ಸಮಿತಿಯ ಒಂದು ಏನು ವರದಿ ಇದೆ ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೂಡ ನಾವು ಕೂಡ ಅದಕ್ಕೆ ಪೂರಕವಾಗಿ ನಾವು ಕೂಡ ಸ್ಪಂದಿಸದೆ ಹೋದರೆ ಮುಂದಿನ ಆಗುಹೋಗುಗಳಿಗೆ ನಾವೆಲ್ಲ ಕೂಡ ಜವಾಬ್ದಾರರಾಗಬೇಕಾಗ್ತದೆ. ಯಾವ ಚಟುವಟಿಕೆಗೂ ಕೂಡ ಕರೋನಾ ನೆಪ ಅಲ್ವಾ? ಕರೋನಾ ಏನು ಅದಕ್ಕೆ ರಿಯಾಯಿತಿ ತೋರಿಸುತ್ತಾ? ಪಾರ್ಟಿ ಅಂತ ಹೇಳ್ಬಿಟ್ಟು ಅಥವಾ ನೀವು ಜಾತ್ರೆ ಮಾಡ್ತೀರಿ, ಆ ಜಾತ್ರೆ ದೇವ್ರ ಹತ್ರ ಆಗ್ತಾ ಇದೆ ಅದಕ್ಕಾಗಿ ನಾನು ಕರೋನಾ ಬರಲ್ಲ ಅಂತ ಹೇಳುತ್ತಾ? ಇವತ್ತು ಮಾಸ್ಕ್ಗಳನ್ನು ಧರಿಸದೆ ಹೋದರೆ, ಅಂತರವನ್ನು ಕಾಯ್ದುಕೊಳ್ಳದೆ ಹೋದರೆ, ಅನಗತ್ಯವಾಗಿ ಓಡಾಡುವಂಥದ್ದು, ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಗುಂಪು ಸೇರುವಂಥದ್ದು, ಸಾವಿರಾರು ಜನ ಸೇರೋದು, ಜಾತ್ರೆ ಮುಂಜಿ ಮದುವೆ ಕಾರ್ಯಕ್ರಮ ಚುನಾವಣೆ ಹೋರಾಟ ಇವೆಲ್ಲ ಕೂಡ ಚಟುವಟಿಕೆಗಳ ಕಾರಣ ಅಲ್ವಾ? ಅದು ಕೂಡ ಅಷ್ಟೇ. ಇದು ಸೂಕ್ಷ್ಮ ವಿಚಾರ. ನಾನೇನು ಹೇಳಬೇಕು ಅಂತಿದ್ದೀನಿ, ಆರೋಗ್ಯ ಇಲಾಖೆ ಕಡೆಯಿಂದ ನಾವೇನು ಸಲಹೆ ಕೊಡಬೇಕು ಅಂತಿದ್ದೀವಿ. ಇವತ್ತು ಎರಡನೇ ಅಲೆ ಸರ್ಕಾರ ಕೂಡ ನಿಧಾನಕ್ಕೆ ಅಲರ್ಟ್ ಆಗ್ತಾ ಇದೆ. ಕೊರೋನಾ ನಿರ್ವಹಣೆಗೆ ಸರ್ಕಾರ ಯಾವ್ಯಾವ ರೀತಿಯಾಗಿ ಸಜ್ಜು ಮಾಡಬೇಕು ಆರೋಗ್ಯ ಇಲಾಖೆಯನ್ನ ಆ ಕೆಲಸಕ್ಕೆ ಮುಂದಾಗಿದೆ. ಕೊರೋನಾ ನಿರ್ವಹಣೆಗೆ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗ್ತಾ ಇದೆ. 18 ಜಿಲ್ಲೆಗಳಿಗೆ ಹೆಚ್ಚುವರಿ ವೈದ್ಯಕೀಯ ಸಿಬ್ಬಂದಿಯನ್ನ ಅಲರ್ಟ್ ಮಾಡಲಾಗ್ತಾ ಇರುವಂತದ್ದು. ಅವರನ್ನು ನೇಮಕ ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಮುಂದಾಗಿದೆ. ಪ್ರತಿ ಜಿಲ್ಲೆಗೆ 10 ಜನ ವೈದ್ಯರು, 20 ಜನ ಶುಶ್ರೂಷಕರು ಅವರನ್ನ ನೇಮಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದಾಗಿರುವಂತದ್ದು. 5 ಪ್ರಯೋಗ ಶಾಲೆಗಳಿಗೆ ಹೆಚ್ಚುವರಿ ತಂತ್ರಜ್ಞರನ್ನ ಕೂಡ ನೇಮಕ ಮಾಡಲಿಕ್ಕೆ ಮುಂದಾಗಲಾಗಿದೆ. ಜಿಲ್ಲಾಸ್ಪತ್ರೆಗಳಿಗೆ 45 ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗ್ತಾ ಇದೆ. ಗರಿಷ್ಠ 6 ತಿಂಗಳ ಮಟ್ಟಿಗೆ ನೇಮಕವನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬೆಂಗಳೂರಿನ 12 ಆಸ್ಪತ್ರೆಗಳಿಗೆ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿರುವಂಥದ್ದು. 12 ಆಸ್ಪತ್ರೆಗಳಿಗೆ 707 ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಗಮನಿಸ್ತಾ ಇದ್ದೀರಲ್ಲ, ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರನು ಈಗ ನಿಧಾನಕ್ಕೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು. ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಆರೋಗ್ಯ ಇಲಾಖೆಯನ್ನಾದ್ರೂ ಸದೃಢಗೊಳಿಸಬೇಕಾಗಿದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆಗೆ ಹೆಚ್ಚುವರಿ ಸಿಬ್ಬಂದಿಯ ಅವಶ್ಯಕತೆ ಇರುವಂತ ಹಿನ್ನೆಲೆಯಲ್ಲಿ ಆ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ವೈದ್ಯರನ್ನ ತಗೊಳ್ತಿದ್ದಾರೆ, ಹಾಗೆ ನರ್ಸ್ಗಳನ್ನ ಕೂಡ ತಗೊಳ್ತಾ ಇರುವಂತದ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಅವಶ್ಯಕತೆ ಇದೆ ಆ ಜಿಲ್ಲೆಗಳಲ್ಲಿ ನೇಮಕ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಸಾಗ್ತಾ ಇದೆ. ನಾವು ಅದಕ್ಕೆ ಮನವಿಯನ್ನ ಮಾಡ್ಕೊಳ್ತಾನೆ ಇದೀವಿ. ಪ್ರತಿ ಬುಲೆಟಿನ್ ಆರಂಭದಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಪ್ರತಿಯೊಬ್ರು ಎಚ್ಚೆತ್ಕೊಳ್ಳಿ. ಏಕೆಂದ್ರೆ ಪ್ರತಿಯೊಂದು ಕುಟುಂಬನೂ ಕೂಡ ಇಂಪಾರ್ಟೆಂಟ್, ಪ್ರತಿಯೊಂದು ಜೀವನೂ ಕೂಡ ಇಂಪಾರ್ಟೆಂಟ್. ಸರ್ಕಾರದ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿದ್ರೆ ಮಾತ್ರ ನಾವು ಎರಡನೇ ಅಲೆಯಿಂದ ದೂರ ಇರಬಹುದು. ಇಲ್ಲ ಅಂದ್ರೆ ಕಷ್ಟ. ಈಗಲೇ ಎಚ್ಚೆತ್ಕೊಳ್ಬೇಕು. ಇಲ್ದಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುದ್ಧಿ. ಸರ್ಕಾರಕ್ಕೂ ಕೂಡ ತಜ್ಞರು ಇದೇ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸೆಮಿ ಲಾಕ್ಡೌನ್ಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ.
ತಜ್ಞರ ಸಮಿತಿ ಸರ್ಕಾರಕ್ಕೆ ಕೊಟ್ಟಿರುವಂತ ಸಲಹೆ ಅದು 2000 ಗಡಿಗೆ ಬಂದು ತಲುಪಿದ್ದೇವೆ. ಯಾಕಂದ್ರೆ ನಿನ್ನೆ 1798 ಪ್ರಕರಣಗಳು ಅಂದ್ರೆ 1800 ಪ್ರಕರಣ, ಇನ್ನೇನು 2000 ಗಡಿಗೆ 202 ಪ್ರಕರಣಗಳು ಮಾತ್ರ ಬಾಕಿ ಉಳಿದಿದ್ದಂಥದ್ದು. ಇವತ್ತು ಎಷ್ಟು ಬರುತ್ತೋ ಗೊತ್ತಿಲ್ಲ, 2000ಕ್ಕೂ ಹೆಚ್ಚಿನ ಪ್ರಕರಣ ಬರುತ್ತೋ ಅಥವಾ ಇನ್ನು ಯಾವ ರೀತಿಯಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಗೊತ್ತಿಲ್ಲ. ಈ ಹೊಸ ಕೇಸ್ಗಳಲ್ಲಿ ಬೆಂಗಳೂರಿನದ್ದಂತೂ ಸಿಂಹಪಾಲು. ಅಂದ್ರೆ ಈ ಸ್ಟಾರ್ಟಿಂಗ್ ಹಂತದಿಂದಲೂ ಕೂಡ ಅಷ್ಟೇ, ಫಸ್ಟ್ ಕೊರೋನಾ ಬಂದಾಗಿನಿಂದಲೂ ಕೂಡ ಅಷ್ಟೇ, ರಾಜ್ಯದಲ್ಲಿ ಎಷ್ಟು ಟೋಟಲ್ ಕೇಸ್ಗಳು ಬರ್ತವೆ ಅದರ ಸಿಂಹಪಾಲು ಬೆಂಗಳೂರಿನದ್ದೇ ಆಗಿರುತ್ತೆ. ಯಾಕಂದ್ರೆ 1 ಕೋಟಿಗೂ ಹೆಚ್ಚಿನ ಜನ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಪ್ರಕರಣಗಳು ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಬರ್ತವೆ. ಅದರಲ್ಲೂ ಸ್ಪೆಷಲಿ ನಿನ್ನೆ ಮತ್ತೆ ಆಚೆ ಮೊನ್ನೆ ಅಂದ್ರೆ ಕಳೆದ 2 ದಿನದಿಂದ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದೆ. ಬೆಂಗಳೂರು ಒಂದರಲ್ಲೇ, ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ 1186 ಕೇಸ್ಗಳು ದಾಖಲಾಗಿರುವಂಥದ್ದು. ಸತತ 5ನೇ ದಿನ ರಾಜ್ಯದಲ್ಲಿ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದಾವೆ. ರಾಜಧಾನಿಯಲ್ಲಿ ಸೋಂಕು ಮತ್ತೆ ಸಾವು ಎರಡೂ ಕೂಡ ಹೆಚ್ಚಳ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯ 10 ಏರಿಯಾಗಳನ್ನ ಡೇಂಜರ್ ಅಂದ್ರೆ ಹಾಟ್ ಸ್ಪಾಟ್ ಅಂತ ಗುರುತಿಸಲಾಗಿದೆ. 2 ವಾರ ಸೆಮಿ ಲಾಕ್ಡೌನ್ ಮಾಡಲಿಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿರುವಂತದ್ದು. ಏನೇನೆಲ್ಲ ಇದೆ ಲಾಕ್ಡೌನ್, ಸೆಮಿ ಲಾಕ್ಡೌನ್ ಅಂದ್ರೆ ಏನು, ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಿಯಮ ಬಿಗಿ ಮಾಡದಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಸೊ ಹೀಗಾಗಿ ಬಿಗಿಯಾದಂತ ನಿಯಮಗಳನ್ನ ಕೈಗೊಳ್ಬೇಕು ಅನ್ನುವಂಥದ್ದು. ರಾಜ್ಯ ಬಚಾವಾಗ್ಲಿಕ್ಕೆ ಬೇರೆ ದಾರಿ ಇಲ್ಲ. ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡದೆ ಹೋದ್ರೆ 10 ದಿನದಲ್ಲಿ ದಿನಕ್ಕೆ 3,500 ಕೇಸ್ಗಳು ದಾಖಲಾಗುವಂತ ಚಾನ್ಸಸ್ ಇದೆ. ಅಂದ್ರೆ 10 ದಿನದಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಪ್ರತಿದಿನನೂ 3,500ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಬಹುದು. ಸೊ ಹೀಗಾಗಿ ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನ 2 ವಾರ ಸೆಮಿ ಲಾಕ್ ಡೌನ್ ಮಾಡಿದ್ರೆ ಸೂಕ್ತ. ಸೆಮಿ ಲಾಕ್ ಡೌನ್ ಅಂದ್ರೆ 50% ಅಷ್ಟು ಲಾಕ್ ಡೌನ್. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೋಟ್ಲಲ್ಲಿ 50%, ಚಿತ್ರಮಂದಿರಗಳಲ್ಲಿ 50%, ಈ ರೀತಿಯಾಗಿ ಅವರು ಸಲಹೆಯನ್ನ ಕೊಟ್ಟಿರುವಂತದ್ದು. ಸೆಮಿ ಲಾಕ್ ಡೌನ್ ಅಂದ್ರೆ ಕಂಪ್ಲೀಟ್ ಲಾಕ್ ಡೌನ್ ಅಲ್ಲ ಅದು. ಕೇಸ್ ಹೆಚ್ಚಾದ್ರೆ ಬೆಡ್ ಸಮಸ್ಯೆ ಆಗುತ್ತೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆಯನ್ನ ಕೂಡ ಸದೃಢ ಮಾಡಬೇಕಾಗಿದೆ. ಈ ಹಿಂದೆ ಕೈಗೊಂಡಿದ್ದಂತ ಕೆಲವೊಂದು ಪ್ರಮುಖವಾಗಿ ನಿರ್ಧಾರಗಳನ್ನ ಕೈಗೊಂಡಿದ್ರಲ್ಲ, ಖಾಸಗಿ ಆಸ್ಪತ್ರೆಯವರ ಜೊತೆ ಮಾತನಾಡುವಂಥದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ರೆಡಿ ಇಡುವಂಥದ್ದು, ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುವಂಥದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಮ್ಮು, ಪಾರ್ಕು, ಪಬ್ಬು, ಕ್ಲಬ್ಗಳನ್ನ ಬಂದ್ ಮಾಡಬೇಕು ಅಂತ ಕೂಡ ಹೇಳಿರುವಂಥದ್ದು. ಯಾವ್ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಸೆಮಿ ಲಾಕ್ ಡೌನ್ ನ ಸಲಹೆಯನ್ನ ಕೂಡ ತಜ್ಞರು ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ರಾಜ್ಯದಲ್ಲಿ ಈಗ 5 ದಿನ ಆಯ್ತು 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು, ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ? ಯಾಕೆಂದ್ರೆ ಬೇಗ ನಿರ್ಧಾರ ಕೈಗೊಳ್ಳದೆ ಹೋದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ರಾಜ್ಯದಲ್ಲಿ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಈಗಾಗಲೇ ಕಳೆದ 1 ವಾರದಿಂದ ರಾಜ್ಯದಲ್ಲಿ 1500ಕ್ಕೂ ಅಂದ್ರೆ 1000ದಿಂದ 1500ಕ್ಕೂ ಹೆಚ್ಚು ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ 1000ಕ್ಕೂ ಹೆಚ್ಚು ಕೇಸ್ಗಳು ಈಗ ದಾಖಲಾಗ್ತಾ ಇರೋದು. ಇಡೀ ರಾಜ್ಯದ ಕೊರೋನಾ ಕೇಸಸ್ ಗಳನ್ನ ನೋಡ್ತಾ ಹೋದ್ರೆ ಬೆಂಗಳೂರೇ ಪಾರುಪತ್ಯ, ಅಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಿರೋದು. ಇದಕ್ಕೆ ಪ್ರಮುಖ ಅಂದ್ರೆ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಬರುವಂತ ಸೋಂಕಿತರೇನಿದ್ದಾರೆ ಅದರಿಂದ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂತ ಅನುಮಾನವನ್ನ ತಜ್ಞರ ಸಮಿತಿನೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ತಜ್ಞರ
ಸಮಿತಿ ಕೂಡ ಈಗಾಗಲೇ ಶಿಫಾರಸನ್ನ ಮಾಡಿದೆ. ಆರೋಗ್ಯ ಸಚಿವರಿಗೆ ಶಿಫಾರಸ್ನ ವರದಿಯನ್ನು ಕೂಡ ನೀಡಿದೆ. ಇದರಲ್ಲಿ ಪ್ರಮುಖವಾಗಿರೋದು ಶಾಲಾ ಕಾಲೇಜುಗಳನ್ನ 2 ವಾರಗಳ ಕಾಲ ಬಂದ್ ಮಾಡಬೇಕು ಮತ್ತು ಇನ್ನು ಪ್ರಮುಖ ವಿಚಾರ ಅಂತಂದ್ರೆ ಪಬ್ಗಳು ಮತ್ತು ಬಾರ್ಗಳು ಮತ್ತು ಜಿಮ್ ಮತ್ತು ಸ್ವಿಮ್ಮಿಂಗ್ ಇವೆಲ್ಲವನ್ನು ಕೂಡ ಸದ್ಯಕ್ಕೆ ಬಂದ್ ಮಾಡಬೇಕು. ಯಾಕಂದ್ರೆ ತಜ್ಞರ ಸಮಿತಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದೇನೆಂದ್ರೆ ಒಳಾಂಗಣ ಭಾಗದಲ್ಲಿ ಅಂದ್ರೆ ಕಾರ್ಯಕ್ರಮದ ಅಂದ್ರೆ ಕಟ್ಟಡದ ಒಳಗಡೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನ ಇದ್ರು ಅಂದ್ರೆ ಚಿತ್ರಮಂದಿರಗಳಿರ್ಬೋದು, ಇಲ್ಲಿ ಅತಿ ಹೆಚ್ಚು ಜನ ಒಳಗಡೆ ಸೇರ್ಕೊಂಡ್ರೆ ಕರೋನಾ ಕೇಸಸ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೊರಭಾಗದಲ್ಲಿ ಸಂಖ್ಯೆ ಜಾಸ್ತಿ ಇದ್ರೂ ಸಾಮಾಜಿಕ ಅಂತರ ಮತ್ತು ಕರೋನಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿದ್ರೆ ಹೆಚ್ಚಿನ ತೊಂದರೆ ಆಗ್ಲಿಕ್ಕಿಲ್ಲ ಅಂತೇಳಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಳವಳವನ್ನ ತಜ್ಞರ ಸಮಿತಿ ಆರೋಗ್ಯ ಸಚಿವರ ಮುಂದೆನೆ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮೊದಲನೇದಾಗಿ ತಜ್ಞರ ಸಮಿತಿ ನೀಡಿರುವಂತಹ ಶಿಫಾರಸ್ನಲ್ಲಿ ಮೊದಲನೇದಾಗಿ ಚಿತ್ರಮಂದಿರಗಳು 50% ಇರಬೇಕು ಅನ್ನೋದ್ರ ಬಗ್ಗೆ ಅವರು ತಿರಸ್ಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ತಿರಸ್ಕಾರವನ್ನ ಮಾಡಿರೋದು. 70% ಇರುತ್ತೆ, ಆದ್ರೆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖ ಅಂತಂದ್ರೆ ತಜ್ಞರ ಸಮಿತಿ ಮತ್ತಿನ್ನೊಂದು ಅಭಿಪ್ರಾಯ ವ್ಯಕ್ತಪಡಿಸಿರೋದು ಈ ರೀತಿಯಾಗಿ ಪ್ರತಿಯೊಂದಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋದ್ರೆ ಕರೋನಾ ಕೇಸಸ್ ನ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆರೋಗ್ಯ ಸಚಿವರೇ ಸ್ವತಃ ಹೇಳಿರೋದೇನೆಂದ್ರೆ ಒಂದು ಸಾರಿ ಏನಾದ್ರೂ ಕೇಸಸ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯ್ತು ಅಂದ್ರೆ 1.5 ತಿಂಗಳಿಂದ 3 ತಿಂಗಳವರೆಗೂ ಈ ಕೇಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಸರ್ಕಾರಿ ಆಸ್ಪತ್ರೆಗಳು ಮಾತ್ರ ಅಲ್ಲ, ಖಾಸಗಿ ಆಸ್ಪತ್ರೆಗಳು ಕೂಡ ಬೆಡ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಜನರು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಅದರಲ್ಲೂ ಯುವಕರು ಜಾತ್ರೆ ಸಮಾರಂಭ ಈ ರೀತಿಯಾಗಿ ಅತಿ ಹೆಚ್ಚು ಓಡಾಡೋದನ್ನ ಕಡಿಮೆ ಮಾಡಬೇಕು. ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅಂತ ವಿಚಾರಗಳಿಗೆ ಕಾರ್ಯಕ್ರಮಗಳಿಗೆ ಮಾತ್ರ ಅಟೆಂಡ್ ಆಗಬೇಕು. ಅದು ಕರೋನಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಆದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತನೂ ಕೂಡ ಆ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಕರೋನಾ 2ನೇ ಅಲೆ ಅಂತ ಹೇಳ್ತಾ ಇದೀವಿ, ಭೀತಿ ಅಂತ ಹೇಳ್ತಾ ಇದೀವಿ, ಯಾವೂ ಕೂಡ ಅಲ್ಲ. ಈಗಾಗಲೇ ಕರೋನಾ 2ನೇ ಅಲೆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗ್ತಿರೋದು ಕಳೆದ 1 ವಾರದ ದಾಖಲೆಗಳನ್ನ ಅಂದ್ರೆ ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಗಡಿ ಭಾಗದಲ್ಲಿ ಶರಣು ಹಂಪಿ ಯಾವ ರೀತಿಯಾಗಿ ಇವತ್ತು ಚರ್ಚೆಯನ್ನ ಮಾಡಲಿ ರಾಜ್ಯದಲ್ಲಿ ಸಹಜವಾಗಿ ಒಂದ್ ಕಡೆ ಆತಂಕ, ಇನ್ನು ಕೆಲವರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. 2ನೇ ಅಲೆಗೆ ಬೆಚ್ಚಿ ಬಿದ್ದಿದ್ದಾರೆ ಪ್ರವಾಸಿಗರು ಕೂಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳು ಬಣಗುಡ್ತಾ ಇದ್ದಾವೆ. ಪ್ರವಾಸಿಗರಿಂದ ಗಿಜುಗುಡ್ತಾ ಇದ್ದಂಥ ಐತಿಹಾಸಿಕ ಐಹೊಳೆ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗಿದೆ. ಆದರೆ ಈ ತಾಣದಲ್ಲಿ ಕೊರೋನಾ ನಿಯಮ ಮಾತ್ರ ಪಾಲನೆ ಆಗ್ತಾ ಇಲ್ಲ. ಪ್ರವಾಸಿಗರು ಅವರಿಗೆ ಅವರೇ ಎಚ್ಚೆತ್ಕೊಂಡು ಕಮ್ಮಿ ಜನ ಬರ್ತಾ ಇರುವಂಥದ್ದು ಎಲ್ಲೋ ಅಪರೂಪಕ್ಕೆ ಕಾಣಿಸ್ತಾ ಇದ್ದಾರೆ. ಪ್ರವಾಸಿಗರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಿಲ್ಲ. ಕೆಲವರು ಮಾತ್ರ ಮಾಸ್ಕ್ ಹಾಕಿದರೆ ಇನ್ನು ಕೆಲವರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. 2ನೇ ಅಲೆ ಈಗ ಬರ್ತಾ ಇದೆ. 1 ವರ್ಷಗಳಿಂದ ಇಲ್ಲೇ ಐತೆ. ಈಗ ಕೋವಿಡ್ದಿಂದ ಈ ಒಂದು ಇಲಾಖೆಗೂ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲ, ಆದಾಯ ಇಲ್ಲ. ಈಗ ಒಂದು ನಿಧಾನಗತಿಯಲ್ಲಿದೆ. ಮುಂದದು ಯಾವ ರೀತಿ ಸ್ವರೂಪ ಪಡಿತೆ ಅನ್ನೋ ಗೊತ್ತಿಲ್ಲ. ಆದಷ್ಟು ನಾವು ಕೂಡ ಜಾಗೃತರಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ನೀತಿ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಂಡು ಪ್ರವೇಶ ಮಾಡಬೇಕು. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಸೂಚನೆ ಕೊಡಬೇಕು. ಅದಕ್ಕೆ ಇಲ್ಲಿ ಬೇರೆ ದೇಶದಿಂದ ಈಗ ಯಾರೂ ಬರೋದಲ್ರಿ. ಇಲ್ಲಿ ನಮಸ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಾವೆ ಪ್ರವಾಸಿ ತಾಣಗಳು. ಗೋಕರ್ಣ ಹಾಗೂ ಮುರುಡೇಶ್ವರದಲ್ಲಿ ಪ್ರವಾಸಿಗರು ಬೇಕಾಬಿಟ್ಟಿಯಾಗಿ ತಿರುಗಾಡ್ತಿದ್ದಾರೆ. ಮಾಸ್ಕು, ಸಾಮಾಜಿಕ ಅಂತರವನ್ನು ಮರೆತು ಆರಾಮವಾಗಿ ಓಡಾಡ್ತಿರುವಂಥದ್ದು. ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಮಾಡಿದೆಯಾದರೂ ಕೂಡ ಅದನ್ನು ಪಾಲನೆ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತಾನೆ ಇದ್ವಿ. ನೀವು ಎಷ್ಟು ಮಟ್ಟಿಗೆ ಸಹಕಾರವನ್ನು ಕೊಡ್ತೀರಾ ಅಷ್ಟರ ಮಟ್ಟಿಗೆ ನಾವು 2ನೇ ಅಲೆಯನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ಇದೇ ರೀತಿಯಾಗಿ ನಮ್ಮ ನಿರ್ಲಕ್ಷ್ಯದಿಂದ ಮತ್ತೆ 2ನೇ ಅಲೆ 10,000 ಕೇಸು 15,000 ಕೇಸ್ ಆಗುತ್ತೆ. ಮತ್ತೆ ಲಾಕ್ಡೌನು, ಮತ್ತೆ ಸೀಲ್ ಡೌನು, ಇದೇ ಪರಿಸ್ಥಿತಿ ಎದುರಾಗುತ್ತೆ. ನಾವು ಗೋಕರ್ಣದಿಂದ ನಮ್ಮ ಪ್ರತಿನಿಧಿ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ದರ್ಶನ್, ನೋಡ್ಕೊಂಬರೋಣ. ಕೋವಿಡ್ 2ನೇ ಅಲೆ ಆತಂಕ ದಿನೇ ದಿನಕ್ಕೂ ಜೋರಾಗ್ತಾ ಇದೆ. ಅದೇ ರೀತಿ ಪ್ರವಾಸಿ ತಾಣಗಳಲ್ಲಿ ಬಂದಂಥ ಪ್ರವಾಸಿಗರು ಕೋವಿಡ್ ನಿಯಮವನ್ನು ಪಾಲನೆ ಮಾಡ್ತಿದ್ದಾರಾ ಅಥವಾ ಏನು ನಿರ್ಲಕ್ಷ್ಯವಾಗಿ ಓಡಾಡ್ತಿದ್ದಾರಾ ಎನ್ನುವಂಥ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋಣ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಧಾರ್ಮಿಕ ಕ್ಷೇತ್ರ ಹೌದು, ಅದೇ ರೀತಿ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಆ ಜಾಗದಲ್ಲಿದ್ದಾವೆ, ಮುಖ್ಯ ಕಡಲ ತೀರದಲ್ಲಿದ್ದಾವೆ. ಇಲ್ಲಿ ಬಂದಂಥ ಪ್ರವಾಸಿಗರು ಸಂಪೂರ್ಣವಾಗಿ ಕೋವಿಡ್ ನಿಯಮವನ್ನು ಮರೆತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಇವತ್ತು ರಿಯಾಲಿಟಿ ಚೆಕ್ ವಾಸ್ತವ
ಅಂಶ ಇದು. ಯಾಕಂದರೆ ಬಂದಂಥ ಪ್ರವಾಸಿಗರು ಯಾವುದೇ ರೀತಿಯ ಮಾಸ್ಕನ್ನು ಹಾಕದೆ ಇಲ್ಲಿ ನಿರ್ಲಕ್ಷ್ಯವಾಗಿ ಓಡಾಡ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಇವರನ್ನು ನೋಡ್ಬೋದು, ಇವರು ಕಡಲ ತೀರಕ್ಕೆ ಬರ್ತಿದ್ದಾರೆ ಮತ್ತು ಮಕ್ಕಳಿದ್ದಾರೆ. ಯಾವುದೇ ರೀತಿಯಾದಂಥ ಮಾಸ್ಕನ್ನು ಹಾಕಿಲ್ಲ, ಮಾಸ್ಕನ್ನು ಹಾಕದೆ ಇವರು ಕಡಲ ತೀರಕ್ಕೆ ಬರ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಜೊತೆಗೆ ಇಲ್ಲಿ ಬರುವಂಥ ಪ್ರವಾಸಿಗರನ್ನು ನೀವು ನೋಡ್ತಾ ಇದ್ದೀರಿ. ಬರುವಂಥ ಪ್ರವಾಸಿಗರು ಯಾವುದೇ ರೀತಿಯಾದ ಮಾಸ್ಕನ್ನು ಹಾಕದೆ ಏನು ಇಲ್ಲಿ ಕಡಲ ತೀರಕ್ಕೆ ಬರುತ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ. ಕಾರಣ ಯಾಕಂದರೆ ಮಕ್ಕಳು ಇರ್ತಾರೆ. ಈಗ ಕೋವಿಡ್ 2ನೇ ಆತಂಕ ಜೋರಾಗ್ತಿದೆ ಅಂತ ಈಗಾಗಲೇ ಸರ್ಕಾರ ಕೂಡ ಹೇಳಿದೆ. ಇದರ ಜೊತೆಗೆ ಈ ಕೋವಿಡ್ ನಿಯಮವನ್ನು ಮರೆತರೆ ಮುಂದೆ ಆತಂಕ ಸಂಕಷ್ಟ ಇದ್ದಿದ್ದೆ. ಈ ಹಿನ್ನೆಲೆಯಲ್ಲಿ ಬಂದಂಥ ಪ್ರವಾಸಿಗರು ಏನು ಮಾಸ್ಕನ್ನು ಧರಿಸಬೇಕಾಗತ್ತೆ. ಆದರೆ ಇಲ್ಲಿ ಬರುವಂಥ ಪ್ರವಾಸಿಗರು ಯಾವುದೇ ರೀತಿಯ ಯಾವೊಬ್ಬನ ಮುಖದಲ್ಲೂ ಮಾಸ್ಕನ್ನು ಕಾಣ್ತಾ ಇಲ್ಲ. ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂದೆ ಹೊಡೆದ್ರೆ ಇಲ್ಲಿ ವಯಸ್ಸಾದವರೇ ಇಲ್ಲಿ ಕಡಲ ತೀರದಲ್ಲಿ ಕುಂತ್ಕೊಂಡಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವರ ಮುಖದಲ್ಲೂ ಸಹ ಯಾವುದೇ ರೀತಿ ಮಾಸ್ಕ್ ಇಲ್ಲ. ಯಾಕಂದರೆ ಕಡಲ ತೀರದಲ್ಲಿ ಹೋಗ್ಬೇಕಿದ್ರೆ ಮಾಸ್ಕ್ ಇಲ್ಲದಿದ್ರೆ ನಡೆಯುತ್ತೆ. ಯಾಕಂದರೆ ಮೋಜು ಮಸ್ತಿ ನೀರಲ್ಲಿ ಇರ್ತೀವಿ. ಆದರೆ ಕಡಲ ತೀರದಿಂದ ಬಂದ ತಕ್ಷಣ ಏನು ಸಾರ್ವಜನಿಕರ ಜೊತೆ ಒಟ್ಟಾಗಿ ಬೆರೀಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮಾಸ್ಕ್ ಅಗತ್ಯವಾಗಿರುತ್ತೆ. ಆದರೆ ಇಲ್ಲಿ ವಯಸ್ಸಾದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಮಾಸ್ಕನ್ನು ಮರೆತು ನಿರ್ಲಕ್ಷ್ಯವಾಗಿ ಓಡಾಡ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜಿಲ್ಲಾಡಳಿತ ಕೂಡ ಏನು ಕಟ್ಟೆಚ್ಚರವನ್ನು ನೀಡಿದೆ. ಇದು ಕೇವಲ ಕಾಟಾಚಾರಕ್ಕೆ ಆದಂಥ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಿರತಕ್ಕಂಥದ್ದು. ಗಡಿಯಲ್ಲಿ ಸಾಕಷ್ಟು ಏನು ಟಫ್ ರೂಲ್ಸನ್ನು ಮಾಡಿದ್ದೇವೆ ಅಂತೇವೆ. ಆದರೆ ಗಡಿಯಲ್ಲಿ ಯಾವುದೇ ರೀತಿಯ ಟಫ್ ರೂಲ್ಸು ಇಲ್ಲ. ಬಂದಂಥ ಪ್ರವಾಸಿಗರು ನೇರವಾಗಿ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಯಾವುದೇ ರೀತಿಯ ಸಾಮಾಜಿಕ ಅಂತರ ಇಲ್ಲದೆ ಓಡಾಡ್ಕೊಂಡಿರ್ತಾರೆ. ಜೊತೆಗೆ ಏನು ಕೋವಿಡ್ ನಿಯಮದಲ್ಲಿ ಒಂದಾದ ಮಾಸ್ಕ್ ಧರಿಸುವುದು ಎಲ್ಲರೂ ಸಹ ಮರೆತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಯಾವೊಬ್ಬರ ಮುಖದಲ್ಲೂ ಮಾಸ್ಕ್ ಇಲ್ಲ. ಮಾಸ್ಕ್ ಹಾಕಿದ್ರೂ ಸಹ ಕುತ್ತಿಗೆ ಭಾಗದಲ್ಲಿ ನೇತಾಡ್ಕೊಂತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ದೀವಿ. ಒಟ್ಟಾರೆ ಏನು ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ನಾವು ಕಂಡುಕೊಂಡಿರತಕ್ಕಂಥ ಒಂದು ದೃಶ್ಯ ಏನಂದರೆ, ಯಾರೂ ಕೂಡ ಮಾಸ್ಕನ್ನು ಧರಿಸದೆ ಓಡಾಡ್ಕೊಂಡಿರುವಂಥ ಒಂದು ದೃಶ್ಯವನ್ನು ನೀವು ನೋಡಿದ್ರಿ. ಕೋವಿಡ್ ನಿಯಮವನ್ನು ಸಂಪೂರ್ಣವಾಗಿ ಇಲ್ಲಿ ಮರೆತಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಗೋಕರ್ಣ. ಇನ್ನು ಉಡುಪಿಯಲ್ಲಿ ಕೊರೋನಾ ಮರೆತು ಪ್ರವಾಸಿಗರು ಪ್ರವಾಸಿ ತಾಣಗಳಿಗೆ ಬರ್ತಿದ್ದಾರೆ. ಕೃಷ್ಣ ಮಠ, ಮಲ್ಪೆ ಬೀಚ್ನಲ್ಲಿ ಮಾಸ್ಕ್ ಧರಿಸದೆ ಓಡಾಟವನ್ನು ಮಾಡ್ತಿದ್ದಾರೆ. ಬೆರಳೆಣಿಕೆ ಪ್ರವಾಸಿಗರಷ್ಟೇ ಮಾಸ್ಕ್ ಅನ್ನು ಧರಿಸಿ ರೂಲ್ಸ್ ಅನ್ನು ಫಾಲೋ ಮಾಡ್ತಿದ್ದಾರೆ. ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನ್ಯೂಸ್ 18ನಲ್ಲಿ ಪ್ರಸಾರ ಆಗುತ್ತೆ. ನಿನ್ನೆ ಪ್ರಸಾರ ಆದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆಂಟಿ ಬುಲ್ಲಿಂಗ್ ಸ್ಕ್ವಾಡ್ನ ಸಿಇಒ ಮತ್ತು ಫೌಂಡರ್ ದೆಹಲಿಯ ಅನುಷ್ಕಾ ಜಾಲಿ. ಕಾರ್ಯಕ್ರಮದ ಬಗ್ಗೆ ಅನುಷ್ಕಾ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ. ಬೈಜೂಸ್ ಯಂಗ್ ಜೀನಿಯಸ್ನ ಈ ಪಯಣದಲ್ಲಿ ನಾವು ಮೀಟ್ ಮಾಡಿದೆವು ಅದ್ಭುತ ಪ್ರತಿಭಾವಂತ ಮಕ್ಕಳನ್ನ. ಯಾರು ಬೇರೆ ಬೇರೆ ಲೆವೆಲ್ನಲ್ಲಿ, ಬೇರೆ ಬೇರೆ ಫೀಲ್ಡ್ನಲ್ಲಿ ತಮ್ಮ ಒಂದು ಚಿಕ್ಕ ಸ್ಥಾನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇಂತಹದ್ದೇ ಕೌಶಲ್ಯದ ಯೋಚನೆಯೊಂದಿಗೆ ನಮ್ಮೊಂದಿಗೆ ಸೇರಿದ್ರು ಅನುಷ್ಕಾ ಜಾಲಿ ದಿಲ್ಲಿಯಿಂದ. ಯಾರು ಬುಲ್ಲಿಂಗ್ನ ವಿರುದ್ಧ ಅಂದ್ರೆ ಸ್ಕೂಲ್ನಲ್ಲಿ ಕೆಲವು ಮಕ್ಕಳೊಂದಿಗೆ ಗೂಂಡಾಗಿರಿ ಎಲ್ಲ ಮಾಡ್ತಾರೆ, ಅವರ ವಿರುದ್ಧ ಒಂದು ಯುದ್ಧ ಆರಂಭಿಸಿದ್ದಾರೆ. ಬನ್ನಿ ಅನುಷ್ಕಾರನ್ನು ಕೇಳೋಣ. ಅವರಿಗೆ ಯಂಗ್ ಜೀನಿಯಸ್ ನಲ್ಲಿ ಬಂದು ಸೇರ್ಕೊಂಡು ನಮ್ಮನ್ನ ಮೀಟ್ ಮಾಡಿ ಹೇಗನಿಸ್ತು. ಅನುಷ್ಕಾ, ಹಾಯ್, ದಿಸ್ ಇಸ್ ಆನಂದ್ ಹಿಯರ್. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹೇಗನಿಸ್ತು ಯಂಗ್ ಜೀನಿಯಸ್? ಅದಂತೂ ನನ್ಗೆ ತುಂಬಾ ಒಳ್ಳೆ ಅನುಭವ ಇತ್ತು. ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನೆನಪಿಡುವಂತಹ ಅನುಭವ ನಿಮ್ಗೆ ಏನಾಗಿತ್ತು? ಅದು ಖಂಡಿತ ಮಿಸ್ಟರ್ ಸೇವಾಗರಿಂದ ಇಂಟರಾಕ್ಷನ್. ಮತ್ತೆ ಅವರು ನನ್ಗೆ ಏನ್ ಕಲ್ಸಿದ್ರು ಅದನ್ನ ನಾನು ಜೀವನ ಇಡೀ ಮರೆಯಲ್ಲ. ವೆರಿ ಗುಡ್. ಏನಾದ್ರೂ ಹೊಸತು ಮಾಡ್ತಿದ್ದೀರಾ ಆಂಟಿ ಬುಲ್ಲಿಂಗ್ ಸ್ಕ್ವಾಡ್ನೊಂದಿಗೆ? ಹೌದು, ನಾನು ಎಕ್ಸ್ಪಾಂಡ್ ಮಾಡ್ತಿದ್ದೀನಿ. ಈಗಂತೂ ನಾನು ಐ ಆಮ್ ಟೇಕಿಂಗ್ ಸೆವರಲ್ ಸ್ಕೂಲ್ ಸೆಷನ್ಸ್ ಇನ್ ಡೆಲ್ಲಿ. ಆದ್ರೆ ನನ್ಗೆ ಇಡೀ ಜಗತ್ತಿನ ಶಾಲೆಗಳಲ್ಲಿ ಸೆಷನ್ಸ್ ತಗೋಬೇಕು, ವರ್ಲ್ಡ್ ವೈಡ್. ಮತ್ತು ನನಗೆ ಸೋಷಿಯಲ್ ಮೀಡಿಯಾವನ್ನು ಕೂಡ ಎಕ್ಸ್ಪಾಂಡ್ ಮಾಡಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇಸ್ ಅ ಪ್ಲೇಸ್ ವೇರ್ ತುಂಬಾ ಜನ ಕನೆಕ್ಟ್ ಆಗಬಹುದು. ತುಂಬಾ ಒಳ್ಳೆಯದು. ಆಲ್ ದ ವೆರಿ ಬೆಸ್ಟ್ ಅನುಷ್ಕಾ. ಮೇ ಯುವರ್ ಟ್ರೈಬ್ ಗ್ರೋ. ಗುಡ್ ಲಕ್ ಟು ಯು. ಬಾಯ್.